ಪ್ರತಿಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇಡೀ ಶಿವಾಜಿನಗರಕ್ಕೆ ಸೋಂಕು ಹರಡಿದ್ನ ಹೌಸ್ ಕೀಪರ್. ದಾವಣಗೆರೆಗೆ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರಿಯಿಂದಲೇ ಕಂಟಕ. ಮಂಡ್ಯ ಬೆಳಗಾವಿಯಲ್ಲಿ ಮುಂಬೈನಿಂದ ಬಂದವರದ್ದೇ ಚಿಂತೆ. ಇದುವೇ ಈ ಹೊತ್ತಿನ ವಿಶೇಷ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ಶುಭಶ್ರೀ ಜೈನ್. ಬೆಂಗಳೂರಿನ ಶಿವಾಜಿನಗರದ ಬೀದಿ ಬೀದಿಯಲ್ಲಿ ಭಯ ಶುರುವಾಗಿದೆ. ಅಡುಗೆ ಭಟ್ಟ, ಬ್ಯಾಗ್ ಮಾರಾಟಗಾರ, ಸೆಕ್ಯೂರಿಟಿ ಗಾರ್ಡ್ಗಳು ಬರೋಬ್ಬರಿ 11 ಜನರಿಗೆ ಕೊರೋನಾ ಕಂಟಕವಾಗಿ ಕಾಡ್ತಿದೆ. ಅವರೆಲ್ಲರ ಟ್ರಾವೆಲ್ ಹಿಸ್ಟ್ರಿ ಕೇಳಿದ್ರೆ ದೇವರೇ ಅಂತ ಉದ್ಘರಿಸಬೇಕು. ಹಾಗಾದ್ರೆ ಶಿವಾಜಿನಗರದ ಬೀದಿ ಬೀದಿಗೆ ಕಿಲ್ಲರ್ ವೈರಸ್ ಬಂದಿದ್ದು ಹೇಗೆ? ಸ್ತಬ್ಧ, ಎಲ್ಲವೂ ಸ್ತಬ್ಧ. ಜನರಿಂದ ತುಂಬಿ ತುಳುಕುತ್ತಿದ್ದ ಶಿವಾಜಿನಗರದಲ್ಲಿ ಮೌನ ಆವರಿಸಿದೆ. ಅದೊಬ್ಬ ಹೌಸ್ ಕೀಪರ್ನಿಂದ ಈಗ ಇಡೀ ಶಿವಾಜಿನಗರದಲ್ಲಿ ಕೊರೋನಾ ಆತಂಕ ಎದುರಾಗಿದೆ. ಆತನ ಜೊತೆ ಸಂಪರ್ಕದಲ್ಲಿದ್ದ 11 ಜನರಿಗೂ ಕೊರೋನಾ ಒಕ್ಕರಿಸಿದ್ದು. ಇವರೆಲ್ಲರ ಟ್ರಾವೆಲ್ ಹಿಸ್ಟ್ರಿಯೇ ಭಯಾನಕವಾಗಿದೆ. 11 ಜನರದ್ದು ಒಂದೊಂದು ಕೆಲಸ, ಒಂದೊಂದು ದಾರಿ. ಇವರ ಟ್ರಾವೆಲ್ ಹಿಸ್ಟ್ರಿಯನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ. ಆರಂಭದಲ್ಲಿ ಸೋಂಕು ಪತ್ತೆಯಾಗಿರುವ ಹೌಸ್ ಕೀಪರ್ P653 ಚಾಂದಿನಿ ಚೌಕ್ನಲ್ಲಿರೋ 3ನೇ ಅಂತಸ್ತಿನ ಮಹಡಿಯಲ್ಲೇ ವಾಸವಾಗಿದ್ದ. ಈತ ವಾಸವಾಗಿದ್ದ 3 ಮಹಡಿ ಕಟ್ಟಡದಲ್ಲಿ ಸುಮಾರು 90ರಿಂದ 100 ಜನ ವಾಸ ಮಾಡ್ತಿದ್ರು. ಹೌಸ್ ಕೀಪರ್ ಶಿವಾಜಿನಗರದ ಗಲ್ಲಿಗಳಲ್ಲಿ ತಿರುಗಾಡಿದ್ದ. ಹೌಸ್ ಕೀಪರ್ಗೆ ಕೊರೋನಾ ಸೋಂಕು ದೃಢವಾಗ್ತಾ ಇದ್ದ ಹಾಗೆ ಈತನ ಜೊತೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದ 70 ಜನರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಈ ಪೈಕಿ 22 ಜನರ ಸ್ಯಾಂಪಲ್ ಅನ್ನ ನಿನ್ನೆ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಇದರಲ್ಲಿ ದ್ವಿತೀಯ ಸಂಪರ್ಕ ಹೊಂದಿದ್ದ 11 ಜನರಲ್ಲಿ ಸೋಂಕು ದೃಢವಾಗಿದೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಶಿವಾಜಿನಗರದಲ್ಲಿ ಇಂದು 11 ಪ್ರಕರಣಗಳು ಒಂದೇ ದಿವಸ ಪತ್ತೆಯಾಗಿರುವಂಥದ್ದು. ಜೊತೆಗೆ ಏನು ಪ್ರಾಥಮಿಕ ಸಂಪರ್ಕ ಹೊಂದಿದಂತಹ ಹೌಸ್ ಕೀಪರ್ನಿಂದ ದ್ವಿತೀಯ ಸಂಪರ್ಕ ಹೊಂದಿದಂತಹ 11 ಜನರಿಗೆ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿರುವಂಥದ್ದು. ನಿಜಕ್ಕೂ ಕೂಡ ಹೌಸ್ ಕೀಪರ್ನಿಂದ 11 ಜನಕ್ಕೆ ದಾಖಲಾಗಿರುವಂತಹ ಮತ್ತು ಕಾಣಿಸಿಕೊಂಡಿರುವಂತಹ ಪ್ರಕರಣಗಳು ಶಿವಾಜಿನಗರದ ಒಂದು ರೀತಿಯಂತ ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಏನು ಪೇಷಂಟ್ ನಂಬರ್ 653 ಇದ್ದಾನೆ, ಅವನು ಸದ್ಯ ಚಾಂದಿನಿ ಚೌಕ್ನ ಪ್ರಮುಖ ಸ್ಟ್ರೀಟ್ ಅಲ್ಲಿರುವಂತಹ ಒಂದು ಬಹುಮಹಡಿ ಕಟ್ಟಡದಲ್ಲಿ ವಾಸವಾಗಿರ್ತಾನೆ. 3 ಅಂತಸ್ತಿನ ಈ ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿ ಈತ ವಾಸವಾಗಿರ್ತಾನೆ. ಜೊತೆಗೆ ಈ ಒಂದು ಕಟ್ಟಡದಲ್ಲಿ 90ರಿಂದ 100 ಜನ ಇವನ ಸಹಪಾಠಿಗಳು ಕೂಡ ವಾಸವಾಗಿರ್ತಾರೆ. 100 ಜನರಲ್ಲಿ ಸುಮಾರು 70 ಜನರಿಗೆ ಕ್ವಾರಂಟೈನ್ಗೆ ಕೂಡ ಒಳಪಡಿಸಲಾಗಿರುತ್ತೆ. ಇನ್ನು ಲಾಕ್ಡೌನ್ ಸಮಯದಲ್ಲಿ ಪೇಷಂಟ್ 653 ಈ ಹೌಸ್ ಕೀಪರ್ ಏನಿದ್ದಾನೆ ತಾನು ಕೆಲಸ ನಿರ್ವಹಿಸುವಂತಹ ಹೋಟೆಲ್ನಿಂದ ಈ ಒಂದು ಚಾಂದಿನಿ ಚೌಕಿ ಕಡೆಗೆ ಬರ್ತಾ ಇರ್ತಾನೆ, ಜೊತೆಗೆ ಓಡಾಟ ಮಾಡ್ತಾ ಇರ್ತಾನೆ. ಈ ಒಂದು 3 ಅಂತಸ್ತಿನ ಮಹಡಿಯಲ್ಲೂ ಕೂಡ ಬೇರೆ ಬೇರೆ ಮಹಡಿಗಳಿಗೂ ಕೂಡ ಓಡಾಟವನ್ನು ಮಾಡಿರ್ತಾನೆ. ಸದ್ಯ ಈಗ ಆತನ ದ್ವಿತೀಯ ಸಂಪರ್ಕದಲ್ಲಿದ್ದಂತಹ 70 ಜನರನ್ನ ಒಂದು ವರದಿಯನ್ನ ತರಿಸಿಕೊಂಡು ಅವರನ್ನ ವರದಿಯನ್ನ ಕಳಿಸಿದಾಗ ಅದರಲ್ಲಿ 22 ಜನರ ವರದಿಯನ್ನ ನಿನ್ನೆ ಕಳಿಸಲಾಗಿತ್ತು. ಲ್ಯಾಬ್ಗೆ ಕಳಿಸಿದಾಗ ಅದರಲ್ಲಿ 11 ಪಾಸಿಟಿವ್ ಪ್ರಕರಣಗಳು ಇವತ್ತಿನ ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿ ದಾಖಲಾಗಿರುವಂತದ್ದು. ಈ 11 ಜನರ ಕೆಲಸಗಳನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಸಂಗತಿ ಈಗ ಸದ್ಯ ಎದುರಾಗಿರುವಂತದ್ದು. ಯಾಕೆಂದ್ರೆ ಪ್ರಾಥಮಿಕ ಸಂಪರ್ಕ ಹೊಂದಿದವರಿಗಿಂತನೂ ಕೂಡ ದ್ವಿತೀಯ ಸಂಪರ್ಕ ಹೊಂದಿದಂತಹ 11 ಪುರುಷರಿಗೆ ಒಂದು ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಈ 11 ಜನ ಏನಿದ್ದಾರೆ ಶಿವಾಜಿನಗರದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಭಾಗಿಯಾಗಿದ್ದರು. ಹೌಸ್ ಕೀಪರ್ನೊಂದಿಗೆ ಪ್ರಾಥಮಿಕ ಸಂಪರ್ಕದಲ್ಲಿರೋರಿಗಿಂತ ದ್ವಿತೀಯ ಸಂಪರ್ಕದಲ್ಲಿದ್ದವರಿಂದಲೇ ಭೀತಿ ಎದುರಾಗಿದೆ. ಯಾಕಂದ್ರೆ ಈಗ ಸೋಂಕು ಪತ್ತೆಯಾಗಿರುವ 11 ಜನರು ಕೂಡ ಈತನ ಜೊತೆ ದ್ವಿತೀಯ ಸಂಪರ್ಕದಲ್ಲಿದ್ದವರು. ಈ 11 ಜನರು ಶಿವಾಜಿನಗರದಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು. ಒಬ್ಬಾತ ಕನ್ನಿಂಗ್ಹ್ಯಾಮ್ ರಸ್ತೆಯ ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ, ಇಬ್ರು ಸೆಕ್ಯೂರಿಟಿ ಗಾರ್ಡ್, ಒಬ್ಬ ಸೇಲ್ಸ್ಮನ್,
ಓರ್ವ ಅಡುಗೆ ಭಟ್ಟ ಹಾಗೂ ಮತ್ತೊಬ್ಬ ಕೆಫೆ ಕಾಫಿ ಡೇಯಲ್ಲಿ ಕೆಲಸ ಮಾಡ್ತಿದ್ದ. ಇನ್ನೊಬ್ಬ ಶಿವಾಜಿನಗರದ ಚರ್ಚ್ ಮುಂದೆ ಬ್ಯಾಗ್ ಮಾರಾಟ ಮಾಡ್ತಿದ್ದ. ಇನ್ನಿಬ್ಬರು ಕೆಲಸದ ಹುಡುಕಾಟದಲ್ಲಿದ್ರು. ಈಗ ಇವರಿಗೆ ಸೋಂಕು ತಗುಲಿದ್ದು. ಈ 11 ಜನರ ಓಡಾಟ ಹಾಗೂ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ಶಿವಾಜಿನಗರ ಬೆಂಗಳೂರಿನ ಕೊರೋನಾ ಹಾಟ್ಸ್ಪಾಟ್ ಏರಿಯಾ ಆಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಚರ್ಚ್ ಮುಂದೆ ಬ್ಯಾಗ್ಗಳನ್ನ ಮಾರಿದ್ರೆ ಇನ್ನಿಬ್ರು ಏನು ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತಿಬ್ರು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೂಡ ಕೆಲಸ ನಿರ್ವಹಿಸುತ್ತಾರೆ. ಇನ್ನಿಬ್ರು ಕೆಲಸಗಳು ಇಲ್ದೇನೆ ಈ ಒಂದು ಏರಿಯಾದಲ್ಲಿ ಈತನ ಜೊತೆಗೆ ಸಹಪಾಠಿಯಾಗಿರ್ತಾರೆ. ಆದರೆ ಈ ಸದ್ಯ ಈಗ 11 ಪ್ರಕರಣಗಳು ದಾಖಲಾದ ನಂತರ ಶಿವಾಜಿನಗರದ ಚಾಂದಿನಿ ಚೌಕನ್ನ ಸಂಪೂರ್ಣವಾಗಿ ಕೂಡ ಆತ ವಾಸವಾಗಿದ್ದಂತಹ ಕಟ್ಟಡ ಆಗಿರ್ಬೋದು, ಜೊತೆಗೆ ಆತನ ಸುತ್ತಮುತ್ತಲಿನ ಏರಿಯಾವನ್ನು ಕೂಡ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಜೊತೆಗೆ ಒಂದೇ ದಿವಸಕ್ಕೆ 11 ಪಾಸಿಟಿವ್ ಪ್ರಕರಣಗಳ ದಾಖಲಾದ ಬೆನ್ನಲ್ಲೇ ಕಂಪ್ಲೀಟ್ ಆಗಿ ಏರಿಯಾವನ್ನು ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಜೊತೆಗೆ ಜನರ ಓಡಾಟಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ, ವಾಹನಗಳ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಒಬ್ಬ ಹೌಸ್ ಕೀಪರ್ನಿಂದ 11 ಜನರಿಗೆ ಸೋಂಕು ಒಕ್ಕರಿಸಿದೆ. ಈ 11 ಜನರ ಟ್ರಾವೆಲ್ ಹಿಸ್ಟ್ರಿ 11 ತರ ಇದೆ. ಈ 11 ಜನ ಎಲ್ಲೆಲ್ಲಿ ಓಡಾಡಿದ್ರು, ಈ 11 ಜನರ ಜೊತೆ ಪ್ರಾಥಮಿಕ ದ್ವಿತೀಯ ಸಂಪರ್ಕಕ್ಕೆ ಬಂದವರ ಹುಡುಕಾಟವೇ ಈಗ ದೊಡ್ಡ ಸವಾಲಾಗಿರುವಂಥದ್ದು. ಜೊತೆಗೆ ಈ 11 ಜನರಿಂದ ಮತ್ತೆ ಅದೆಷ್ಟು ಮಂದಿಗೆ ಸೋಂಕು ಒಕ್ಕರಿಸಲಿದೆ ಅನ್ನೋ ಭಯವೂ ಕೂಡ ಎದುರಾಗಿದೆ. ವಿನಯ್ ಕಾಶಂಪುರ್, TV9 ಬೆಂಗಳೂರು. ದಾವಣಗೆರೆ ಜನ ಈರುಳ್ಳಿ ಬೆಳ್ಳುಳ್ಳಿ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ದಾರೆ. ಈಗಾಗಲೇ ಈರುಳ್ಳಿ ಬೆಳ್ಳುಳ್ಳಿ ತಿಂದವರ ಎದೆಯಲ್ಲಂತೂ ಅವಲಕ್ಕಿ ಕುಟ್ಟಲಾರಂಭಿಸಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅದುವೇ ಕೊರೋನಾದ ಈರುಳ್ಳಿ ಬೆಳ್ಳುಳ್ಳಿ ನಂಜು. ಏನಿದು ಈರುಳ್ಳಿ ಬೆಳ್ಳುಳ್ಳಿ ನಂಟಿನ ಕಥೆ ಅಂತೀರಾ? ಅದನ್ನ ತೋರಿಸ್ತೀವಿ ನೋಡಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮನೆಯಲ್ಲಿ ಯಾವುದೇ ಅಡುಗೆ ಆಗೋದೇ ಇಲ್ಲ. ಒಗ್ಗರಣೆಗೆ, ಪಲ್ಯಕ್ಕೆ, ಹೀಗೆ ಹಲವು ಆಹಾರ ಪದಾರ್ಥಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕೇ ಬೇಕು. ಆದ್ರೀಗ ಇದೇ ಈರುಳ್ಳಿ ಬೆಳ್ಳುಳ್ಳಿ ಬೆಣ್ಣೆ ನಗರಿಯ ಜನರಲ್ಲಿ ಕೊರೋನಾತಂಕ ಮೂಡಿಸಿದೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದವರೆಲ್ಲ ಕೊರೋನಾ ಭೀತಿಯಲ್ಲಿದ್ದಾರೆ. ಇವರ ಭೀತಿಗೆ ಕಾರಣವಾಗಿದ್ದು ಅದೊಬ್ಬ ಬೆಳ್ಳುಳ್ಳಿ ಮಾರಾಟಗಾರ. ಈತನಿಂದ ಬೆಳ್ಳುಳ್ಳಿ ಖರೀದಿಸಿದವರೀಗ ಆತಂಕದಲ್ಲಿ ದಿನ ದೂಡುತ್ತಿದ್ದಾರೆ. ಬೆಣ್ಣನಗರಿಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ಪೇಷಂಟ್ 976 ತೀವ್ರ ಆತಂಕಕ್ಕೆ ಕಾರಣವಾಗಿದ್ದಾನೆ. ಯಾಕಂದ್ರೆ ಈತ ದಾವಣಗೆರೆ ನಗರದ ರೈತರ ಬೀದಿಯ ನಿವಾಸಿ. ಈತನದು ಬಿರಿಯಾನಿ ಹೋಟೆಲ್ ಇತ್ತು. ಲಾಕ್ಡೌನ್ ಆದ ಹಿನ್ನೆಲೆ ಬೆಳ್ಳುಳ್ಳಿ ವ್ಯಾಪಾರವನ್ನ ಆರಂಭಿಸಿದ್ದ. ಹೊಸ ಬಸ್ ನಿಲ್ದಾಣ ಸೇರಿದಂತೆ ನಗರದ ಬಹುತೇಕ ಕಡೆ ಸುತ್ತಾಡಿ ತಳ್ಳುಗಾಡಿಯಲ್ಲಿ ಬೆಳ್ಳುಳ್ಳಿ ಮಾರಾಟ ಮಾಡಿದ್ದಾನೆ. ಅನಾರೋಗ್ಯ ಕಾಣಿಸಿಕೊಂಡಾಗ ಆತನ ರಕ್ತದ ಮಾದರಿ ಸಂಗ್ರಹಿಸಲಾಗಿತ್ತು. ಪರೀಕ್ಷೆ ಬಳಿಕ ಪಾಸಿಟಿವ್ ಬಂದಿದೆ. ಇದೀಗ ಈತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 24 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಈತನಿಂದ ಬೆಳ್ಳುಳ್ಳಿ ಖರೀದಿಸಿದವರು ಯಾರ್ಯಾರು ಅನ್ನೋದನ್ನ ಪತ್ತೆ ಹಚ್ಚುವುದೇ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ಬೆಳ್ಳುಳ್ಳಿ ಮಾರಾಟ ಮಾಡಿದವನದ್ದು ಒಂದು ಕಥೆಯಾದ್ರೆ ಈರುಳ್ಳಿ ಮಾರಾಟ ಮಾಡಿದವನದ್ದು ಮತ್ತೊಂದು ಕತೆ. ಮೇ 3ರಂದು ನಗರದ ಬೇತೂರು ರಸ್ತೆಯ ನಿವಾಸಿ ಕೊರೋನಾ ಪಾಸಿಟಿವ್ ಬಂದಿದೆ. ಈತ ಈರುಳ್ಳಿ ಮಾರಾಟಗಾರ. ಬಾಗಲಕೋಟೆ, ಚಿತ್ರದುರ್ಗ, ಹಾಸನ್, ಬಳ್ಳಾರಿ ಜಿಲ್ಲೆಯ ಕೂಡ್ಲಿ ಸೇರಿದಂತೆ ಬಹುತೇಕ ಕಡೆ ಸುತ್ತಾಡಿ ಈರುಳ್ಳಿ ಮಾರಾಟ ಮಾಡಿದ್ದಾನೆ. ಆದರೆ ಈತನಿಗೆ ಸೋಂಕು ತಗುಲಿದ್ದು ಹೇಗೆ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ಪೇಷಂಟ್ ನಂಬರ್ 625 ಈರುಳ್ಳಿ ವ್ಯಾಪಾರಿ. ಪೇಷಂಟ್ ನಂಬರ್ 976 ಬೆಳ್ಳುಳ್ಳಿ ವ್ಯಾಪಾರಿ. ಈರುಳ್ಳಿ ವ್ಯಾಪಾರಿಗೆ ಮೇ 3ರಂದು ಸೋಂಕು ಪತ್ತೆಯಾದರೆ ಬೆಳ್ಳುಳ್ಳಿ ವ್ಯಾಪಾರಿಗೆ ಮೇ 14ರಂದು ಸೋಂಕು ಪತ್ತೆಯಾಗಿದೆ. ಇಡೀ ದಾವಣಗೆರೆಗೆ ಸೋಂಕು ಹರಡಲು ಈ 2 ಕೇಸ್ಗಳೇ ಕಾರಣವಾಯ್ತಾ ಅನ್ನೋ ಅನುಮಾನ ಕೂಡ ಇದೀಗ ಜಿಲ್ಲಾಡಳಿತಕ್ಕೆ ಕಾಡ್ತಿದೆ. ಇದು ಬೆಣ್ಣೆ ನಗರಿ ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 88 ಕೇಸುಗಳು ಪತ್ತೆಯಾಗಿವೆ. ಒಂದೆಡೆ ಕೊರೋನಾ ಪ್ರಕರಣ ಮೂಲ ತಿಳಿಯುತ್ತಿಲ್ಲ, ಇನ್ನೊಂದೆಡೆ ಈರುಳ್ಳಿ ಬೆಳ್ಳುಳ್ಳಿ ನಂಜಿನ ರಹಸ್ಯ ಮತ್ತೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ.
ಹೀಗಾಗಿ ಜಿಲ್ಲೆಗೆ ಕೊರೋನಾ ಹೊತ್ತು ತಂದವರು ಯಾರು ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ. ಗುಮ್ಮಟ ನಗರಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಕೊರೋನಾ ಇದೀಗ ಮತ್ತೆ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಮಹಾರಾಷ್ಟ್ರದಿಂದ ನೂರಾರು ಜನ ಕಾರ್ಮಿಕರು ಇಂದು ಜಿಲ್ಲೆಗೆ ಆಗಮಿಸಿದ್ದೇ ಜನರ ಈ ಭಯಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದಿಂದ ಬಂದಿರೋ ಕಾರ್ಮಿಕರು ಅಲ್ಲಿಂದ ಕೊರೋನಾ ಹೊತ್ತು ತಂದ್ರೆ ಗತಿ ಏನು ಅನ್ನೋ ಆತಂಕ ಜಿಲ್ಲೆಯ ಜನರಿಗೆ ಕಾಡ್ತಿದೆ. ಇದಕ್ಕೆ ಪರ್ಯಾಯವಾಗಿ ಜಿಲ್ಲಾಡಳಿತ ಎಲ್ಲಾ ಕಾರ್ಮಿಕರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿ ಸಕಲ ವ್ಯವಸ್ಥೆ ಮಾಡೋದಾಗಿ ಹೇಳಿದೆ. ಈ ಕುರಿತ ವರದಿ ಇಲ್ಲಿದೆ. ವಿಜಯಪುರ ಗುಳೆಗೆ ತೆರಳುವವರ ನಾಡು ಅಂತಾನೆ ಕುಖ್ಯಾತಿ ಪಡೆದ ಜಿಲ್ಲೆ. ಇಲ್ಲಿನ ಬಹುತೇಕ ಬಡವರು ನೆರೆಯ ಮಹಾರಾಷ್ಟ್ರಕ್ಕೆ ಕೆಲಸ ಅರಿಸಿ ಹೋಗೋದು ವಾಡಿಕೆ. ಹೀಗೆ ಜೀವನೋಪಾಯಕ್ಕಾಗಿ ತೆರಳಿದ್ದವರು ಕೊರೋನಾ ಹೊಡೆತಕ್ಕೆ ಸಿಲುಕಿದ್ರು. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ನಲ್ಲಿ ಸಿಲುಕಿದ್ದ ವಿಜಯಪುರ ಜಿಲ್ಲೆಯ 1348 ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಸೇವಾ ಸಿಂಧು ಆನ್ಲೈನ್ ಅರ್ಜಿ ಸಲ್ಲಿಸಿದವರಿಗೆ ತವರೂರಿಗೆ ವಾಪಸ್ಸಾಗಲು ರೈಲಿನ ವ್ಯವಸ್ಥೆ ಮಾಡಿತ್ತು. ಇಂದು 1348 ಕಾರ್ಮಿಕರನ್ನ ಹೊತ್ತ ರೈಲು ಮಹಾರಾಷ್ಟ್ರದ ಸಿಂಧುದುರ್ಗದಿಂದ ಹೊರಟು ಬೆಳಗಿನ ಜಾವ 4:30ಕ್ಕೆ ಆಗಮಿಸಬೇಕಿದ್ದು 10:30ಕ್ಕೆ ಬಂದಿತ್ತು. ವಿಜಯಪುರ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಮಿಕರನ್ನ ವ್ಯವಸ್ಥಿತವಾಗಿ ಬರಮಾಡಿಕೊಳ್ಳಲಾಯಿತು. ಒಂದೊಂದೇ ಬೋಗಿಯಿಂದ ಒಬ್ಬೊಬ್ಬರನ್ನೇ ಕೆಳಗಿಳಿಸಲಾಯಿತು. ಎಲ್ರಿಗೂ ಸ್ಯಾನಿಟೈಸ್ ಮಾಡಿ ಉಪಹಾರ, ನೀರು, ಮಾಸ್ಕ್ ಕೊಟ್ಟು ನಂತರ ಕಾರ್ಮಿಕರನ್ನ ತಾಲೂಕುವಾರು ವಿಂಗಡಿಸಿ ಬಸ್ ಮೂಲಕ ತಾಲೂಕು ಕೇಂದ್ರಗಳಿಗೆ ರವಾನೆ ಮಾಡಲಾಯಿತು. ಜಿಲ್ಲಾಡಳಿತ ಈಗಾಗಲೇ ಆಯಾ ತಾಲೂಕುಗಳಲ್ಲಿ ಮೊರಾರ್ಜಿ ವಸತಿ ಶಾಲೆ, ಸಮುದಾಯ ಭವನಗಳಲ್ಲಿ ಇವರೆಲ್ಲರಿಗೂ 14 ದಿನಗಳ ಕಾಲ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಿದೆ. ಕ್ವಾರಂಟೈನ್ ಅವಧಿ ಮುಗಿದ ನಂತರ ಅವರವರ ಗ್ರಾಮಗಳಿಗೆ ಕಳಿಸಿಕೊಡಲಾಗುತ್ತೆ. ಸದ್ಯ ಇವರೆಲ್ಲ ಸ್ವಂತ ಜಿಲ್ಲೆಗೆ ಆಗಮಿಸಿದ ಕಾರಣ ಇವರೇನೋ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಇವರ ಆಗಮನದಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಆತಂಕ ಶುರುವಾಗಿದೆ. ಕಾರಣ ದೇಶದಲ್ಲೇ ಅತಿ ಹೆಚ್ಚು ಕೊರೋನಾ ಕೇಸುಗಳು ಕಂಡುಬಂದಿದ್ದು ಮಹಾರಾಷ್ಟ್ರದಲ್ಲಿ. ಇದೇ ಮಹಾರಾಷ್ಟ್ರದಿಂದ ಆಗಮಿಸಿದ್ದ ಕೆಲ ಕಾರ್ಮಿಕರ ಕಾರಣದಿಂದ ಗ್ರೀನ್ ಝೋನ್ನಲ್ಲಿದ್ದ ಕೆಲ ಜಿಲ್ಲೆಗಳು ರೆಡ್ ಝೋನ್ಗೆ ಸೇರಿದ್ವು. ಈಗಾಗಲೇ 52 ಕೊರೋನಾ ಪಾಸಿಟಿವ್ ದೃಢವಾಗಿರೋ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಮಹಾರಾಷ್ಟ್ರದಿಂದ ಆಗಮಿಸಿರೋ ಕಾರ್ಮಿಕರಿಂದ ಇನ್ನಷ್ಟು ಕೊರೋನಾ ಹರಡೋ ಸಾಧ್ಯತೆ ಇದೆ ಅಂತ ಜನ ಆತಂಕಕ್ಕೊಳಗಾಗಿದ್ದಾರೆ. ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ಅಶೋಕ್ ಎಡಳ್ಳಿ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಸದ್ಯ ನಾವು ವಿಜಯಪುರ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ಈ ದೃಶ್ಯದಲ್ಲಿ ನೋಡ್ಬೋದು, ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಲ್ಲಿ ಏನು ಕೂಲಿ ಕೆಲಸಕ್ಕೆ ಹೋದಂಥ ಗುಳೆಗೆ ತೆರಳದಂಥ ಜನರು ಇವತ್ತು ವಿಶೇಷ ರೈಲಿನ ಮುಖಾಂತರ ಆಗಮಿಸಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಬಸ್ಗಳ ಮುಖಾಂತರ ಏನು ಕಾರ್ಮಿಕರು ಅವರವರ ಏನು ತಾಲೂಕಿಗೆ ಹೋಗ್ತಾ ಇದ್ದಾವೆ. ಇಲ್ಲಿ ಜಿಲ್ಲಾಡಳಿತ ಅವರನ್ನು ಪ್ರತ್ಯೇಕವಾಗಿ ವಸತಿ ಶಾಲೆ ಮತ್ತು ಸಮುದಾಯ ಭವನಗಳಲ್ಲಿ 14 ದಿನಗಳ ಕಾಲ ಕ್ವಾರಂಟೈನ್ಗೆ ಒಳಪಡಿಸ್ತೀವಿ ಅನ್ನೋದನ್ನ ಮಾಡಿದ್ದಾರೆ. ಏನು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಇವರಲ್ಲಿ ಕೊರೋನಾ ಪಾಸಿಟಿವ್ ಬಂದರೆ ಮತ್ತೆ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದನ್ನು ತಡೆಯಲು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಸೂಕ್ತ ಕ್ರಮ ಮತ್ತು ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ. ಶ್ರಮಿಕ ರೈಲ್ ಮೂಲಕ ಆಗಮಿಸಿದ ಕಾರ್ಮಿಕರನ್ನ ತಾಲೂಕುವಾರು ವಿಂಗಡಣೆ ಮಾಡಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇವರೆಲ್ಲರ ಆರೋಗ್ಯ ತಪಾಸಣೆ ಮಾಡಲು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ತೀರ್ಮಾನಿಸಿದೆ. ಆಯಾ ತಾಲೂಕುಗಳ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ, ಇತರೆ ಶಾಲೆಗಳಲ್ಲಿ ಇವರೆಲ್ಲರಿಗೂ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ರೈಲ್ವೆ ನಿಲ್ದಾಣದಲ್ಲಿಯೇ ಆರೋಗ್ಯ ತಪಾಸಣೆ ಮಾಡಿದ್ರೆ ಜನಸಂದಣಿ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದ ಆಯಾ ತಾಲೂಕಿನಲ್ಲಿ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಅಂತ ಡಿಸಿ ವೈಎಸ್ ಪಾಟೀಲ್ ಹೇಳಿದ್ದಾರೆ. ಕ್ವಾರಂಟೈನ್ ಮಾಡೋದಕ್ಕಾಗಿ ಈಗಾಗಲೇ ನಾವು ಎಸ್ಪೆಷಲಿ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಹಾಸ್ಟೆಲ್ ಯಾವುದು ಒಳ್ಳೆಯದೋ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಇವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂಥೇಳಿ ಇವರು ಒಂದೇ ಕಡೆ ಇರೋದು, ಆಮೇಲೆ 14 ದಿವಸ ಒಮ್ಮೆಗೆ ಇವರು ಮುಗಿಸೋದ್ರಿಂದ ಒಂದೇ ಕಡೆ ಇಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಗುಳೆಗೆ ತೆರಳಿದ್ದ ವಿಜಯಪುರ ಜಿಲ್ಲೆಯ ಕಾರ್ಮಿಕರು ತವರು ಜಿಲ್ಲೆಗೆ ವಾಪಸ್ ಬಂದ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಕೊರೋನಾ ಹಾಟ್ಸ್ಪಾಟ್ ಮಹಾರಾಷ್ಟ್ರದಿಂದ ಬಂದಿರೋ ಈ ಕಾರ್ಮಿಕರಿಂದ ಮಹಾಮಾರಿ ಮತ್ತಷ್ಟು ಹರಡಬಹುದೇನೋ ಅನ್ನೋ ಆತಂಕ ಜಿಲ್ಲೆಯ ಜನರದ್ದು. ಅಶೋಕ್ ಎಡಳ್ಳಿ, TV9 ವಿಜಯಪುರ. ಅವರು ಕೊರೋನಾ ವಾರಿಯರ್ಸ್. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಿದ್ದ ಪೊಲೀಸರು.
ಲಾಕ್ಡೌನ್ ನಡುವೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅವರ ಕೆಲಸದ ಪರಿ ನೋಡಿದವರು ಬೆರಗಾಗಿದ್ರು. ಅಷ್ಟೇ ಅಲ್ಲ, ಅವರಿಗೆಲ್ಲ ಬೆಳ್ಳಿ ನಾಣ್ಯವನ್ನ ಕೊಟ್ಟಿದ್ರು. ಹೀಗೆ ಸಿಕ್ಕ ಬೆಳ್ಳಿ ನಾಣ್ಯವನ್ನು ಪೊಲೀಸರು ಮಾಡಿದ್ದೇನು ಗೊತ್ತಾ? ನೀವೇ ನೋಡಿ. ಮನದಾಳದ ನಮನ ಅನ್ನೋ ಬಾಕ್ಸ್ನಲ್ಲಿ ಬೆಳ್ಳಿಯ ನಾಣ್ಯ. ಆ ಬೆಳ್ಳಿಯ ನಾಣ್ಯವನ್ನ ಹಿಡಿದು ನಿಂತಿರುವ ಖಾಕಿ ಪಡೆ. ಹೀಗೆ ಬೆಳ್ಳಿ ನಾಣ್ಯ ಹಿಡಿದು ನಿಂತ ಇವರೆಲ್ಲ ಮೈಸೂರಿನ ಕುವೆಂಪು ನಗರ ಠಾಣೆಯ ಪೊಲೀಸರು. ಅಂದಹಾಗೆ ಕುವೆಂಪು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಕಂಟೈನ್ಮೆಂಟ್ ಝೋನ್ಗಳಿದ್ವು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಕಾರ್ಯನಿರ್ವಹಿಸುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಕಡೆ ಜನರು ಮನೆಯಿಂದ ಹೊರಬರದಂತೆ ನೋಡಿಕೊಳ್ಳಬೇಕು, ಮತ್ತೊಂದು ಕಡೆ ಅವರಿಗೆ ಅಗತ್ಯ ವಸ್ತುಗಳನ್ನ ಅವರ ಮನೆಗೆ ತಲುಪಿಸಬೇಕು. ಈ ಕೆಲಸವನ್ನ ಕುವೆಂಪು ನಗರ ಪೊಲೀಸರು ಅಚ್ಚುಕಟ್ಟಾಗಿ ಮಾಡಿ ಜೈ ಎನಿಸಿಕೊಂಡಿದ್ರು. ಕುವೆಂಪು ನಗರ ಪೊಲೀಸ್ ಠಾಣೆ ಸಂಬಂಧಿಸಿದಂತೆ ನಾವು ಸಾರ್ವಜನಿಕರನ್ನು ರಸ್ತೆಗೆ ಬರದ ರೀತಿಯಲ್ಲಿ ನೋಡಿಕೊಳ್ಳೋ ನಿಟ್ಟಿನಲ್ಲಿ ಅನಾವಶ್ಯಕವಾಗಿ ಬರದಂತೆ ಮತ್ತು ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಸುಮಾರು ಮತ್ತು ನಮ್ಮಲ್ಲೇ 1-2 ಕಂಟೈನ್ಮೆಂಟ್ ಝೋನ್ಗಳಿತ್ತು. ಅಲ್ಲಿಯೂ ಕೂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೆ ಅವರಿಗೆ ಅಗತ್ಯ ವಸ್ತುಗಳನ್ನು ನಾವು ಪೂರೈಕೆ ಮಾಡಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ತರಕಾರಿ, ಹಣ್ಣು, ಹಾಲು, ಮೆಡಿಸಿನ್ ಕೂಡ ಖರೀದಿಸಿ ಅವರಿಗೆ ತಲುಪಿಸಿದ್ದಾರೆ. ಪೊಲೀಸರ ಈ ಶ್ರಮದಿಂದಾಗಿ ಕುವೆಂಪು ನಗರದ 2 ಕಂಟೈನ್ಮೆಂಟ್ ಝೋನ್ಗಳು ನಿಗದಿಯ ಸಮಯಕ್ಕೆ ಮುಕ್ತಾಯವಾದವು. ಇದರಿಂದ ಖುಷಿಯಾದ ಅದೇ ಬಡಾವಣೆಯಲ್ಲಿ ವಾಸವಾಗಿದ್ದ ನಟಿ, ನಿರ್ಮಾಪಕಿ ಆಗಿರುವ ಶ್ರುತಿ ನಾಯ್ಡು ಠಾಣೆಯ ಎಲ್ಲ ಸಿಬ್ಬಂದಿಗೂ ಒಂದೊಂದು ಬೆಳ್ಳಿ ನಾಣ್ಯವನ್ನ ಉಡುಗೊರೆಯಾಗಿ ನೀಡಿದ್ರು. ಇದೀಗ ಆ ಎಲ್ಲ ಬೆಳ್ಳಿ ನಾಣ್ಯವನ್ನ ಸಿಎಂ ಪರಿಹಾರ ನಿಧಿಗೆ ಪೊಲೀಸರು ನೀಡಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಚರ್ಚಿಸಿ ಬೆಳ್ಳಿ ನಾಣ್ಯಗಳನ್ನ ನಗದು ರೂಪಕ್ಕೆ ಪರಿವರ್ತಿಸಿ 21,000 ರೂಪಾಯಿಯನ್ನ ಜಿಲ್ಲಾಡಳಿತದ ಮೂಲಕ ಸಿಎಂ ಪರಿಹಾರ ನಿಧಿಗೆ ನೀಡಲಾಗಿದೆ. ನಮ್ಮ ಸೇವೆಯನ್ನು ನೋಡಿ ಅವರು ಇತ್ತೀಚೆಗೆ ಈಗ ಕಳೆದ 2 ದಿನದ ಹಿಂದೆ ನಮಗೆ ನಮ್ಮ ಠಾಣಾ ಸಿಬ್ಬಂದಿಯವರಿಗೆ ಬೆಳ್ಳಿ ನಾಣ್ಯವನ್ನು ಒಂದು ಕೃತಜ್ಞತಾ ಸಂಬಂಧ ಉಡುಗೊರೆಯಾಗಿ ನೀಡಿದರು. ಇದನ್ನು ನಾವು ಸ್ವೀಕರಿಸೋ ಬೇಡ, ಇದನ್ನು ನಗದು ರೂಪದಲ್ಲಿ ಹಣವನ್ನು ಕೋವಿಡ್-19 ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣವನ್ನು ಚೆಕ್ ಮೂಲಕ ನಾವು ಕೊಡೋಣ ಅಂತೇಳಿ ಎಲ್ಲ ಸಿಬ್ಬಂದಿಯವರು ಕೂಡ ತೀರ್ಮಾನ ಮಾಡಿ ಅದನ್ನು ನಾವು ನಿನ್ನೆ ಅಡಿಷನಲ್ DC ಮೇಡಮ್ ಅವರಿಗೆ ನಾವು ಚೆಕ್ಕನ್ನು ಹಸ್ತಾಂತರ ಮಾಡಿದ್ದೀವಿ. ಈ ಮೂಲಕ ಪೊಲೀಸರು ಕರ್ತವ್ಯದ ಜೊತೆಗೆ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕುವೆಂಪು ನಗರ ಪೊಲೀಸರ ಈ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇವರ ಕೆಲಸಕ್ಕೆ ನಮ್ಮದೊಂದು ಸಲಾಂ. ರಾಮ್, TV9 ಮೈಸೂರು. ಕೊರೋನಾ ಅಂದ ಕೂಡಲೇ ಥಟ್ಟಂತ ನೆನಪಾಗೋದೆ ಕಲಬುರಗಿ. ರಾಜ್ಯದಲ್ಲಿ ಕೊರೋನಾದ ಸಾವಿನ ಓಟ ಶುರುವಾಗಿದ್ದೇ ಇಲ್ಲಿಂದ. ಆದರೆ ಉತ್ತರದಲ್ಲಿ ಮಾತ್ರ ಅಬ್ಬರಿಸಿದ್ದ ಮಹಾಮಾರಿ ಇದೀಗ ಕಲಬುರಗಿ ನಗರದ ದಕ್ಷಿಣದ ಕಡೆ ತನ್ನ ಬೇರುಗಳನ್ನ ಚಾಚಿದೆ. ಒಬ್ಬ ಮಾಡಿದ ಎಡವಟ್ಟು ಹಲವರ ನಿದ್ದೆಗೆಡಿಸಿದೆ. ಓರ್ವ ವೈದ್ಯರಿಗೆ ಕೊರೋನಾ ಸೋಂಕು ತಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂತಂದ್ರೆ ಓರ್ವ MR ಮಾಡಿದ ಎಡವಟ್ಟು. ಈ ಬಡಾವಣೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಕಲಬುರಗಿ ಕೊರೋನಾದ ಹಾಟ್ಸ್ಪಾಟ್, ಹೆಮ್ಮಾರಿಯ ತವರು ಮನೆ. ಇಡೀ ದೇಶದ ಪೈಕಿ ಇಲ್ಲೇ ಮೊದಲು ವೃದ್ಧ ಕಿಲ್ಲರ್ಗೆ ಬಲಿಯಾಗಿದ್ದ. ಮಾರ್ಚ್ 10ರಿಂದ ಶುರುವಾದ ಮಾರಿಯ ನಾಗಾಲೋಟ ನಿಲ್ತಾನೇ ಇಲ್ಲ. ಇಲ್ಲಿಯವರೆಗೆ ಬರೋಬ್ಬರಿ 86 ಮಂದಿ ಸೋಂಕಿನ ಸುಳಿಗೆ ಸಿಲುಕಿದ್ದಾರೆ. ಅದರಲ್ಲೂ ಮೆಡಿಕಲ್ ರೆಪ್ ಮಾಡಿರೋ ಅವಾಂತರ ಕಲಬುರಗಿ ಜನರ ಆತಂಕ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಕಲಬುರಗಿಯ ಉತ್ತರದಿಂದ ದಕ್ಷಿಣಕ್ಕೆ ವ್ಯಾಪಿಸಿದ ನಂಜು. ಮೆಡಿಕಲ್ ರೆಪ್, ಟ್ರಾವೆಲ್ ಹಿಸ್ಟ್ರಿಯಿಂದಲೇ ದಿಗಿಲು. ಬಿಸಿಲ ನಾಡು ಕಲಬುರಗಿಯನ್ನ ಕೊರೋನಾ ಬಿಡ್ತಾನೇ ಇಲ್ಲ. ನಗರದ ಬಹುತೇಕ ಏರಿಯಾಗಳಿಗೆ ಸಾವಿನ ನಂಜು ಹರಡಿದೆ. ಆದರೆ ಇಷ್ಟು ದಿನ ನೆಮ್ಮದಿಯಿಂದ ಇದ್ದ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನರಿಗೂ ಇದೀಗ ಟೆನ್ಷನ್ ಶುರುವಾಗಿದೆ. ಕಂಟೈನ್ಮೆಂಟ್ ಝೋನ್ ನಿವಾಸಿಯಾಗಿದ್ದ 35 ವರ್ಷದ ಮೆಡಿಕಲ್ ರೆಪ್ಗೆ ಗಂಟಲು ನೋವು ಕಾಣಿಸಿಕೊಂಡಿತ್ತು. ಮೊದಲು ಫೀವರ್ ಕ್ಲಿನಿಕ್ಗೆ ಹೋದಾಗ ಕೊರೋನಾ ಲಕ್ಷಣಗಳು ಕಂಡುಬಂದಿವೆ. ಅಲ್ಲಿಂದ ವೈದ್ಯರು ಜಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಆದರೆ ಜಿಮ್ಸ್ನಲ್ಲಿ ಸ್ಯಾಂಪಲ್ ಪಡೆದು ವಾಪಸ್ ಕಳಿಸಿದ್ರು ಹೊರತು ಕ್ವಾರಂಟೈನ್ ಮಾಡಿರಲಿಲ್ಲ.
ಇರಲಿಲ್ಲ. ನಂತರ ಮೆಡಿಕಲ್ ರೆಪ್ ಕಲಬುರಗಿ ದಕ್ಷಿಣ ಭಾಗದಲ್ಲಿರೋ 3 ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದಾನೆ. ಕಲಬುರಗಿಯ ಖೂಬಾ ಫ್ಲಾಟ್ನಲ್ಲಿರೋ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಇದರಿಂದ ಮೇ 13ರಂದು ಮೆಡಿಕಲ್ ರೆಪ್ಗೆ ಚಿಕಿತ್ಸೆ ನೀಡಿದ್ದ ಡಾಕ್ಟರ್ಗೂ ಕೊರೋನಾ ವಕ್ಕರಿಸಿದೆ. ಇದೀಗ ವೈದ್ಯನಿಂದ ಅದೆಷ್ಟು ಮಂದಿಗೆ ಸೋಂಕು ಹರಡಿದೆಯೋ ಅನ್ನೋ ಆತಂಕ ಆರೋಗ್ಯ ಅಧಿಕಾರಿಗಳಿಗೆ ಕಾಡ್ತಿದೆ. ಇನ್ನು ಡಾಕ್ಟರ್ಗೆ ಕೊರೋನಾ ಬರ್ತಿದ್ದಂತೆಯೇ ಅವರ ಮನೆ ಹಾಗೂ ಆಸ್ಪತ್ರೆ ಇರೋ ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿದೆ. ಇದರಿಂದ ಬಡಾವಣೆಯ ಜನರು ಗಾಬರಿಗೊಂಡಿದ್ದಾರೆ. ಮನೆಯಿಂದ ಯಾರೂ ಕೂಡ ಹೊರಗೆ ಬರ್ತಾನೇ ಇಲ್ಲ. ಹೀಗಾಗಿ ಬಡಾವಣೆ ಬಿಕೋ ಅಂತಿದೆ. ಇತ್ತ ಮೆಡಿಕಲ್ ರೆಪ್ ಬಗ್ಗೆಯೂ ಹಲವು ಅನುಮಾನಗಳು ಮೂಡಿವೆ. ಕೊರೋನಾ ಟೆಸ್ಟ್ ಮಾಡಿಸಿಕೊಂಡಿದ್ರೂ ಸಹ ವಿಷಯ ಮುಚ್ಚಿಟ್ಟು ವೈದ್ಯರ ಬಳಿ ಚಿಕಿತ್ಸೆ ಪಡೆದಿರೋ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಜೊತೆಗೆ ಕ್ವಾರಂಟೈನ್ ಮಾಡದೆ ಬಿಟ್ಟಿರೋ ಜಿಮ್ಸ್ ಸಿಬ್ಬಂದಿ ಬಗ್ಗೆಯೂ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ಇನ್ಮುಂದೆ ಕೊರೋನಾ ಟೆಸ್ಟ್ಗೆ ಒಳಪಟ್ಟ ಪ್ರತಿಯೊಬ್ಬರಿಗೂ ಸೀಲ್ ಹಾಕೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಇದನ್ನ ಈಗಾಗಲೇ ದೇರ್ ವಾಸ್ ಅನದರ್ ಪ್ರಕರಣ ಈ ರೀತಿಯಾದಂಥ ನೆಗ್ಲಿಜೆನ್ಸ್ ವಾಟ್ ಇಸ್ ಹ್ಯಾಪೆಂಡ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೋಸ್ ಪೀಪಲ್. ಸ್ಯಾಂಪಲ್ ತೊಗೊಳಕ್ಕಿಂತ ಮುಂಚೆನೇ ಅವ್ರು ಯಾರಿದ್ದಾರೆ ಅವ್ರನ್ನ ಕೂರಿಸ್ಕೊಂಡಾಗ ಅಲ್ಲಿ ಅವ್ರು ಸೀಲ್ ಮಾಡಿನೇ ಈಗ ದಟ್ ಈಸ್ ಹೌ ವಿ ಆರ್ ಡೂಯಿಂಗ್ ಇಟ್. ಸೀಲ್ ಮಾಡಿನೇ ಸ್ಯಾಂಪಲ್ ತೊಗೋತಾ ಇದ್ದೀವಿ. ಒಟ್ನಲ್ಲಿ ಓರ್ವ ಮೆಡಿಕಲ್ ರೆಪ್ ಮಾಡಿರೋ ಎಡವಟ್ಟಿಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನರ ನೆಮ್ಮದಿಯೇ ಹಾಳಾಗೋಗಿದೆ. ಈತ ಇನ್ನು ಅದೆಷ್ಟು ಮಂದಿಗೆ ಸೋಂಕು ಹರಡಿದ್ದಾನೋ ಅನ್ನೋ ಚಿಂತೆ ಎಲ್ಲರಿಗೂ ಕಾಡ್ತಿದೆ. ಸಂಜಯ್, TV9 ಕಲಬುರಗಿ. ಸಕ್ಕರೆ ನಾಡಿನಲ್ಲಿ ಮತ್ತೆ ಕೊರೋನಾ ಮಂಡೆಬಿಸಿ ಶುರುವಾಗಿದೆ. ಮಳವಳ್ಳಿಯಲ್ಲಿ ಅಟ್ಟಹಾಸ ಮೆರೆದು ಸುಮ್ಮನಾಗಿದ್ದ ಕೊರೋನಾ ಮತ್ತೆ ವಿಷಕಕ್ಕಲು ಶುರು ಮಾಡಿದೆ. ಹಾಗೆ ಮುಂಬೈನಿಂದ ಬರೋರು ಜಿಲ್ಲೆಯಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದ್ದಾರೆ. 10 ಜನ ಮುಸ್ಲಿಂ ಧರ್ಮಗುರುಗಳು ಮಂಡ್ಯದಲ್ಲಿ ಹೆಮ್ಮಾರಿ ಕೊರೋನಾ ಅಬ್ಬರಿಸುತ್ತಿದೆ. ನೆಮ್ಮದಿಯಾಗಿದ್ದ ಸಕ್ಕರೆ ನಾಡಿನ ಜನ ಈಗ ಬೆಸ್ತು ಬಿದ್ದಿದ್ದಾರೆ. ಅದರಲ್ಲೂ ಜಿಲ್ಲೆಯ ಮಳವಳ್ಳಿಗೆ ನಿಜಾಮುದ್ದೀನ್ ನಂಜು ಬಿಟ್ಟು ಬಿಡದೆ ಕಾಡ್ತಿದೆ. ಹಾಗೆ ಮುಂಬೈ ನಂಟು ಕೂಡ ಬೆನ್ನು ಬಿದ್ದ ಬೇತಾಳದ ತರ ಕಾಡ್ತಿದೆ. ಸಕ್ಕರೆ ನಾಡನ್ನ ಕಾಡುತ್ತಿದೆ ನಿಜಾಮುದ್ದೀನ್ ನಂಜು. ಎಸ್, ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ದೆಹಲಿಯ ನಿಜಾಮುದ್ದೀನ್ ನಂಜಿನ ಕರಿನೇರಳು ಸದ್ಯಕ್ಕೆ ದೂರವಾಗುವ ಲಕ್ಷಣ ಕಾಣ್ತಿಲ್ಲ. ಮಳವಳ್ಳಿ ಕೊರೋನಾ ಮುಕ್ತವಾಯಿತು ಅಂದುಕೊಂಡಿದ್ದ ಜನರಿಗೆ ಮತ್ತೆ ಶಾಕ್ ಎದುರಾಗಿದೆ. 13 ದಿನಗಳ ಬಳಿಕ ದೆಹಲಿ ನಂಟಿನ ಸೋಂಕು ಮತ್ತೊಬ್ಬ ವ್ಯಕ್ತಿಯಲ್ಲಿ ಪಾಸಿಟಿವ್ ಬಂದಿದೆ. ಅದರಲ್ಲೂ ಆತನಿಗೆ ಈ ಮೊದಲು 2 ಬಾರಿ ಮಾಡಲಾಗಿದ್ದ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿದ್ದು, 3ನೇ ಬಾರಿಗೆ ಟೆಸ್ಟ್ ಮಾಡಿದಾಗ ಆತನಲ್ಲಿ ಪಾಸಿಟಿವ್ ಬಂದಿದೆ ಅನ್ನೋದು ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಮಂಡ್ಯ ಜಿಲ್ಲೆಗೆ ಮೊದಲು ಕೊರೋನಾ ಬಂದಿದ್ದು ದೆಹಲಿಯ ನಿಜಾಮುದ್ದೀನ್ನಿಂದ. ಮಂಡ್ಯ ಜಿಲ್ಲೆಯ 49 ಜನ ಸೋಂಕಿತರ ಪೈಕಿ 20 ಮಂದಿಗೆ ದೆಹಲಿ ನಂಟಿದೆ. ಅದರಲ್ಲೂ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದ್ದು, ಮೊನ್ನೆ ಮಳವಳ್ಳಿಯಲ್ಲಿ ಪತ್ತೆಯಾದ ವ್ಯಕ್ತಿ 179ರ ಸೋಂಕಿತನ ಅಣ್ಣ ಎನ್ನಲಾದ 37 ವರ್ಷದ ವ್ಯಕ್ತಿಗೆ ಸೋಂಕು ದೃಢವಾಗಿದೆ. ಈತನಿಗೆ ಏಪ್ರಿಲ್ 11 ಮತ್ತು 29ರಂದು ಗಂಟಲು ದ್ರವದ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿತ್ತು. ಈಗ ಮೇ 12ರಂದು ಮತ್ತೊಮ್ಮೆ ಗಂಟಲು ದ್ರವದ ಪರೀಕ್ಷೆ ಮಾಡಿದಾಗ ಸೋಂಕು ತಗುಲಿರುವುದು ದೃಢವಾಗಿದೆ. ಈತನಿಗೆ ನಿಜಾಮುದ್ದೀನ್ ನಂಟಿನಿಂದ ಸೋಂಕು ಹರಡಿದ್ದು ಮಳವಳ್ಳಿಯ ಜನರಲ್ಲಿ ಮತ್ತಷ್ಟು ಆತಂಕ ಹುಟ್ಟುಹಾಕಿದೆ. ಇನ್ನು ಒಂದು ಸಮಾಧಾನಕರ ವಿಚಾರ ಅಂದ್ರೆ ಜಿಲ್ಲೆಯಲ್ಲಿ ಪತ್ತೆಯಾದ 49 ಜನರಲ್ಲಿ 19 ಜನ ಗುಣಮುಖರಾಗಿ ಮನೆ ಸೇರಿದ್ದಾರೆ. ಇನ್ನು ದೆಹಲಿ ಮತ್ತು ಮುಂಬೈ 2 ಕಡೆಯ ನಂಜು ಮಂಡ್ಯ ಜಿಲ್ಲೆಯನ್ನ ಕಾಡಲಾರಂಭಿಸಿವೆ. ಯಾಕಂದ್ರೆ ಒಂದು ಕಡೆ ಮಳವಳ್ಳಿಯಲ್ಲಿ ದೆಹಲಿಯ ತಬ್ಲಿಗಳಿಂದ 20 ಜನರಿಗೆ ಸೋಂಕು ತಗುಲಿದ್ರೆ, ಮತ್ತೊಂದು ಕಡೆ ಮುಂಬೈನಿಂದಾಗಿ KR ಪೇಟೆಯಲ್ಲಿ 10 ಪ್ರಕರಣಗಳು ದೃಢಪಟ್ಟಿವೆ. ಮಂಡ್ಯ ಜಿಲ್ಲೆಯ 49 ಸೋಂಕಿತರ ಪೈಕಿ 28 ಮಂದಿಯ ಸೋಂಕಿಗೆ ಮುಂಬೈ ಮೂಲ ಕಾರಣವಾಗಿದೆ. ಈ ನಡುವೆ ಮುಂಬೈನಿಂದ ಬರ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದ್ದು KR ಪೇಟೆ ತಾಲೂಕಿನ ಜನರ ಆತಂಕ ಹೆಚ್ಚಿಸುತ್ತಿದೆ. ಒಂದು ಕಡೆ ದೆಹಲಿಯ ನಂಟು, ಮತ್ತೊಂದು ಕಡೆ ಮುಂಬೈನಿಂದ ನಿಜಾಮುದ್ದೀನಿಗೆ ಬರ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಿರುವುದು ಜಿಲ್ಲೆಯ ಜನರ ಮಂಡೆಬಿಸಿಗೆ ಕಾರಣವಾಗಿದೆ. ಇವರಿಂದ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಲಕ್ಷಣ ಎದ್ದು ಕಾಣ್ತಿದೆ. ಹೀಗಾಗಿ ಸಕ್ಕರೆ ನಾಡಿನ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ. ರವಿಲಾಲಿ ಪಾಳ್ಯ, TV9 ಮಂಡ್ಯ.
ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.